ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೆಸರು ಕಾಳನ್ನು ಮೊಳಕೆ ಹೊಡಿಸಿ ಮನೆಯಲ್ಲೇನ ಅವನ್ನ ಹೆಂಗೆ ಪಲ್ಯ ಮಾಡೋದನ್ನು ತೋರ್ಸಾಕ್ತಾನೆ. ಹೆಸರು ಕಾಳು ಆರೋಗ್ಯಕ್ಕೆ ಭಾಳ ಮಸ್ತ್, ಇದು ಅಮೃತ ಇದ್ದಂಗೆ. ಅದು ಇದ್ರಾಗ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಭಾಳ ಹೆಲ್ದಿಯಾಗಿರ್ತೈತಿ ಇದು. ಮತ್ತು ಇದರಲ್ಲಿ ತೂಕ ಇಳಿಕೆ ನೋಡ್ರಿ ಎಷ್ಟು ಮಸ್ತ್. ಮನೆಯೊಳಗನ ಒಡಿಸೈತಿವನ್ನ ಹೆಸರು ಕಾಳನ್ನು ಮೊಳಕೆ ಹೊಡಿಸೈತಿ ಮನೆಯೊಳಗನ ಭಾರಿ ಮಸ್ತ್ ಆಗ್ಯಾವು. ಅಲ್ಲಿಲ್ಲೇ ಎಲ್ಲಿದ ಮೊಳಕೆ ಹೊಡಿಸಿದ ತರೋಕಿತನು ನಾವು ಒಳ್ಳೆ ನೀರು ಹಾಕಿ ಮೊಳಕೆ ಹೊಡಿಸಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಬೆಸ್ಟ್ ಆಗುತ್ತೆ. ಪಲ್ಯ ಟೇಸ್ಟಿ ಆಗಿರ್ತತಿ. ಅದನ್ನು ನಾನು ಹೆಂಗೆ ಮಾಡೋದನ್ನು ಹೇಳ್ಕೊಡಾಕ್ತೀನಿ. ಮೊಳಕೆ ಹೊಡ್ಸಕ್ಕೆ ನಾನೀಗ 1 ಕಪ್ನಷ್ಟು ಹೆಸರು ಕಾಳು ತೊಗೊಂಡು ತೊಳೆದು ಅವ್ನು ಇಟ್ಬಿಡ್ತೀನಿ ರೀ ನೆನೆಯಾಕೆ. ಈಗ ನೋಡ್ರಿ ಇದನ್ನೆಲ್ಲ ಹೆಸರು ಕಾಳನ್ನು ತೊಳ್ಕೊಂಡು ಇದಕ್ಕೆ ನೀರು ಹಾಕಿ ಇಟ್ಬಿಡ್ತೀನಿ. ಒಂದು ಹೋಲ್ ನೈಟ್ ಎಲ್ಲ ನೆನಿಬೇಕಿವು. ಪೂರ್ತಿಯಾಗಿ ನೆನಿತನ ನಾನು ಇವತ್ತು ಈಗ ಹಾಕಾಕತ್ತಿದ್ದು ಬೆಳಗ್ಗೆನ ಇದನ್ನ ಮತ್ತು ಅದನ್ನು ನೀರನ್ನು ತೆಗೆದು ಹಾಕಿಡ್ಬೇಕಾಗ್ತೈತಿ. ಈಗ ನೋಡ್ರಿ ಈಗ ನೆನೆದವು ನೋಡ್ರಿ ಇವು ನೆನೆದ ಕಾಳುಗಳನ್ನು ನಾನೇನು ಮಾಡ್ತೀನಂದ್ರೆ ಅವನ್ನ ಮೊಳಕೆಗೆ ಅಂತ ಹೇಳೇನ ಇವನ್ನ ಸೋಸ್ಕೊಂಡು ಅದರೊಳಗೆ ನೀರೆಲ್ಲ ತೆಗೆದು ಮತ್ತು ಅದನ್ನ ಪುಟ್ಟಿ ಒಳಗೆ ಹಾಕಿ ಇಡಬೇಕಾಗ್ತತಿ. ಈಗ ನೋಡ್ರಿ ಇದನ್ನೆಲ್ಲ ಮೊಳಕೆ ಹೊಡ್ಸಕ್ಕಂಥೇಳಿ ಇದ್ರೊಳಗೆ ನಾನು ಹಾಕೊಳಕ್ತಾನೆ. ಇದನ್ನು ಹಾಕಿ ಏನು ಮಾಡ್ಬೇಕಂದ್ರೆ ರೀ ನೆನೆದಿರ್ತಾವಲ್ರಿ ಇವು ಕಾಳು ಮುಚ್ಚಿಟ್ಬಿಡ್ಬೇಕು. ಮತ್ತು ಈಗ ಬೆಳಿಗ್ಗೆ ಮುಚ್ಚಿಟ್ಟವರು ನಾಳೆ ಬೆಳಿಗ್ಗೆ ತನಕನೂ ಅವು ಮೊಳಕೆ ಹೊಡಿಲ್ರಿ. ನೋಡುವ ಎಷ್ಟು ಮಸ್ತ್ ಆಗ್ಯಾವ ನಾವು ಹಿಂಗೆ ಹೊಡೆದಿರ್ತಾವೆ. ನೀವು ನೋಡಿರಿ ಟೆಸ್ಟ್ ಮಾಡಿ ಭಾಳ ಚೆಂದಾಗಿರ್ತಾವೆ. ಒಂದು ಹೋಲ್ ನೈಟೇ ನೆನೆಯಕ್ಕೆ ಇಡ್ಬೇಕು ರೀ. ಆಮೇಲೆ ಬೆಳಿಗ್ಗೆ ಇದನ್ನು ಹಿಂಗೆ ತೊಳೆದ ಮುಚ್ಚಿಟ್ಬಿಡ್ಬೇಕು. ಮರುದಿನ ಬೆಳಿಗ್ಗೆ ಹಿಂಗಾಗಿರ್ತಾವ್ರಿ ಅವು ಇಷ್ಟು ಮೊಳಕೆ ಹೊಡೆದಿರ್ತಾವೆ. ಆದರೆ ಸ್ವಲ್ಪ ಮೊಳಕೆ ಬಂದಾಗೂ ನೀವು ತೊಗೋಬೋದು. ಈಗ ಜಾಸ್ತಿ ಮೊಳಕೆ ಬೇಕಾದ್ರೆ ಈ ಥರ ಹೊಡೆಸ್ಬೋದು. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ನಾವು ಇವನ್ನ ಕುಕ್ಕರ್ನಾಗ ಹಾಕಿ ಒಂದು ವಿಸಲ್ ಕೂಗ್ಸಂಗಿಲ್ಲ ರೀ, ಸುಮ್ಮನೆ ಒಂದಿಷ್ಟು ಕುದಿಬೇಕಷ್ಟ, ಒಂದು ಕುದಿಬೇಕಷ್ಟ. ಅವು ಅಷ್ಟು ಒಂದೇ ಕುದಿಸ್ತೀನಿ ರೀ, ಅಂದ್ರೆ ಅವು ಟೇಸ್ಟ್ ಬರ್ತೈತಿ. ಈಗ ಇದಕ್ಕೆ ನಾನು ವಟಾಣಿ ಕಾಳು ಸುಲಿದು ಹಾಕೊಳಕ್ತೀನಿ. ಇದು ತೂಕ ಇಳಿಕೆಗೆ ಭಾಳ ಒಳ್ಳೇದ್ರಿ, ಕ್ಯಾಲರಿ ಕಡಿಮೆ ಮಾಡ್ತೈತ್ರಿ ಇದು. ಅದಕ್ಕೆ ಇದನ್ನು ಸೇವಿಸೋದ್ರಿಂದ ತೂಕ ಇಳಿಸಲು ಸಹಾಯಕಾರಿ ಆಗ್ತೈತ್ರಿ. ಮತ್ತು ರೋಗ ನಿರೋಧಕ ಶಕ್ತಿ ಐತ್ರಿ ಇದ್ರಾಗ. ವಿಟಮಿನ್ ಸಿ ಮತ್ತು ಆ್ಯಂಟಿಆಕ್ಸೈಡ್ಗಳು ಸಮೃದ್ಧವಾಗ್ಯಾವ. ಹೃದಯದ ರೋಗವನ್ನು ಹೃದಯ ರೋಗ ನಿರೋಧಕ ಶಕ್ತಿಯನ್ನು ಹೊಂದೈತ್ರಿ ಇದು. ಅದಕ್ಕೆ ನಾವು ಇದನ್ನು ಭಾಳ ಅಂದ್ರೆ ಭಾಳ ಬೆಸ್ಟ್ ಆರೋಗ್ಯಕ್ಕೆ ಅಂತೇಳಿ ಹೇಳ್ತೀವಿ ರೀ. ಮಧುಮೇಹದವ್ರಿಗಂತೂ ಭಾಳ ಚಲೋ ರೀ ಇದು. ಅದನ್ನು ರಕ್ತದ ಸಕ್ಕರೆ ಅಂಶವನ್ನು ಒಂದು ಸಮತೋಲನದಲ್ಲಿ ಇಡಾಕ ಸಹಾಯ ಮಾಡ್ತೈತ್ರಿ ಇದು. ಅದಕ್ಕೆ ನೋಡ್ರಿ ಇದಕ್ಕೆ ನಾನು ಕಾಳಿಗೆ ನೀರು ಹಾಕ್ಕೊಂಡು ಮತ್ತು ಇದನ್ನ ಒಂದು ವಿಸಲ್ಲೂ ಕೂಗ್ಸಂಗಿಲ್ಲ ರೀ, ಅಷ್ಟೇ ಒಂದು ಕುದಿಸೇ ತಗೋಬೇಕಾಗ್ತೈತಿ. ಇದನ್ನು ಈಗ ಅದಕ್ಕೆ ಇದ್ರಾಗ ಹಾಕ್ಕೊಳಕ್ತೇನೆ ನಾನು. ಈಗ ನೋಡಿರಿ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಮಟ್ಟವನ್ನು ಕಡಿಮೆ ಮಾಡಿ ಹೃದಯದ ಕಾಯಿಲೆಯನ್ನು ಕಡಿಮೆ ಮಾಡ್ತೈತತ್ರಿ ಇದು. ನೋಡಿರಿ ಇಷ್ಟು ಮಸ್ತ್ ಕುದ್ದಾವೆ ನೋಡ್ರಿ ಇವು. ಕುದಿಸೇನೆ ಒಂದು ಕುದಿ ಮಾತ್ರ ಕುದಿಸೇನೆ ಭಾರಿ ಮಸ್ತ್ ಕುದ್ದಿರ್ತಾವೆ ಇವು. ಇದ್ರೊಳಗೆ ಭಾಳಷ್ಟು ಪೋಷಕಾಂಶಗಳು ಅದಾವೆ ರೀ, ಪ್ರೋಟೀನು, ವಿಟಮಿನ್ನು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಒಂದಿಷ್ಟು ಕುಟ್ಕೊಳಕ್ತಾನೆ. ಇದೊಂದು ಸ್ವಲ್ಪ ಅಲ್ಲ ಹಾಕ್ಕೊಳಕ್ತಾನೆ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೊಳಕ್ತಾನೆ ರೀ. ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಅಲ್ಲ ಇವೆಲ್ಲ ಹಾಕ್ಕೊಂಡು ಒಂದು ಕುಟ್ಟಾಣಿ ಒಳಗೆ ಹಾಕಿ ಇವನ್ನ ಕುಟ್ಕೋಬೇಕಾಗ್ತೈತೆ ರೀ. ಅದಕ್ಕೆ ಹಾಕಾಕತ್ತೇಳಿ ಅದಕ್ಕೆ ನಾ ಇವನ್ನ ಕುಟ್ಕೊಳಕ್ತಾನೆ. ಇದ್ರಾಗ ಪ್ರೋಟೀನ್ ಮತ್ತು ಎಲ್ಲ ಕಬ್ಬಿನ ಅಂಶ ಆಗಲಿ, ಪೊಟ್ಯಾಷಿಯಮ್ ಆಗಲಿ ಎಲ್ಲನೂ ಇದ್ರೊಳಗಿರೋದ್ರಿಂದ ಹೆಲ್ತಿಗೆ ಮಾತ್ರ ಭಾಳ ಒಳ್ಳೇದು ರೀ. ಮೊಳಕೆ ಹೊಡಿಸಿದ ಕಾಳು ಅಂದ್ರೆ ಹೆಸ್ರು ಕಾಳು ಅಂದ್ರೆ ಭಾಳ ಬೆಸ್ಟ್ ರೀ, ಅದು ಅಮೃತ ಇದ್ದಂಗೆ. ಅದಕ್ಕೆ ಇದನ್ನು ಮತ್ತು ಕೂದಲಿನ ಆರೋಗ್ಯಕ್ಕೆ ರೀ, ಇದು ಚರ್ಮದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಹತ್ರಿ ಇದು. ಅದಕ್ಕೆ ನೋಡಿರಿ ಇದು ಬೆಳಿಗ್ಗೆ ಸೇವನೆ ಮಾಡ್ಬೇಕತ್ರಿ. ಮೊಳಕೆ ಹೊಡೆದಿದ್ದ ಕಾಳು ಆರೋಗ್ಯಕ್ಕೆ ಭಾಳ ಬೆಸ್ಟ್ ಅದು. ಈಗ ನೋಡಿರಿ ಇದನ್ನು ನಾನು ಪೇಸ್ಟ್ ಮಾಡಿ ಇದನ್ನ ತಗೊಳಕ್ತೇನೆ. ಇದ್ರೊಳಗೆ ಕುಟ್ಟಾಣಿ ಒಳಗೆ ಕುಟ್ಟೆ ಇದ್ರ ಪೇಸ್ಟನ್ನು ಹಾಕ್ಬೇಕಾಗ್ತದೆ. ಅದಕ್ಕೆ ಈಗ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿಟ್ಕೊಂಡು ಅದಕ್ಕೆ ನಾನು ಈಗ ಜೀರಿಗೆ, ಸಾಸಿವೆ ಎಲ್ಲ ಹಾಕೋತೇನೆ ರೀ. ಈಗ ನೋಡಿರಿ ಅದನ್ನು ಮೊಳಕೆ ಬರ್ಸಿದ ಮನೆಯಲ್ಲೇ ಮಾಡಿದ್ದು ನೀವು ಒಂದು ಸಲ ತಿಂದ್ರಂದ್ರೆ ನೀವು ಪ್ರತಿ ಸಲನೂ ಮೊಳಕೆ ಹೊಡಿಸಿ ಮನೆಯಲ್ಲೇ ಮಾಡ್ಬೇಕಪ್ಪ ಅನ್ನಿಸ್ತೈತೆ. ಅಷ್ಟು ಖುಷಿ ಆಗ್ತೈತಿ, ಅಷ್ಟು ಮೊಳಕೆ ಚೆಂದ ಬಂದಿರ್ತಾವೆ. ಆ ಥರ ಮಾಡಿ ನೋಡ್ರಿ ನೀವು, ಭಾಳ ಬೆಸ್ಟ್ ಆಗಿರ್ತೈತಿ, ಖುಷಿ ಆಗ್ತೈತಿ. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳಕ್ತೇನೆ ರೀ. ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳಕ್ತಾನೆ. ಈಗ ನೋಡಿರಿ ಇವನ್ನೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಬಾಡಿಸಿದ ಮೇಲೆ ನಾನೇನು ಅದನ್ನ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ರೀ ಅದನ್ನು ಹಾಕ್ಕೊಳಕ್ತೇನೆ.
ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಅವನ್ನೆಲ್ಲ ಹಾಕ್ಕೊಂಡಿದ್ದು ಪೇಸ್ಟ್ ಐತಲ್ರಿ ಅದನ್ನ ಹಾಕ್ಕೊಳಕ್ತಾನೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕ್ರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳಕ್ತಾನೆ ಇಲ್ಲೇ. ಈಗ ಸ್ವಲ್ಪ ನಾನು ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕಾಗ್ತದೆ ನೋಡಿರಿ. ಈಗೆಲ್ಲನೂ ಹಾಕ್ಕೊಂಡನಿ ನಾನು. ಕರಿಬೇವು ಸೊಪ್ಪು ಹಾಕ್ಕೊಂಡನಿ, ಈರುಳ್ಳಿ ಹಾಕ್ಕೊಂಡನಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕ್ಕೊಂಡು ಹಿಂಗೆ ಎಲ್ಲ ಕೈ ಆಡಿಸ್ಬೇಕ್ರಿ ಅದನ್ನ. ಇವೆಲ್ಲ ಈರುಳ್ಳಿ ಅದು ಬಾಡಿಸಿಂದ ಅದು ನೋಡಿರಿ ಈಗ ಎಷ್ಟು ಚೆಂದಾಗಿತ್ತಿದು. ಇವನ್ನೆಲ್ಲ ಬಾಡಿಸಿ ಆಗಿಂದ ಇದಕ್ಕೆ ನಾವು ಮೊಳಕೆ ಬರಿಸಿದ ಕಾಳನ್ನು ಏನು ಕುದಿಸಿರ್ತೀವಲ್ರಿ ಅದನ್ನು ಹಾಕಬೇಕಾಗ್ತೈತಿ. ನಾನೀಗ ನೋಡಿರಿ ಇವನ್ನೆಲ್ಲನೂ ಚೆಂದಂಗೆ ಒಗ್ಗರಣೆ ಒಳಗೆ ಇವನ್ನೆಲ್ಲ ಫ್ರೈ ಮಾಡಿದ್ನಿ. ಫ್ರೈ ಮಾಡಕತ್ತಾನೆ ನೋಡಿರಿ. ಈಗೆಲ್ಲನೂ ಇವನ್ನ ಅಂದರೆ ಇದ್ರೊಳಗೆ ಖಾರ ಅದು ಎಲ್ಲ ಉಪ್ಪು ಎಲ್ಲ ಸರಿಯಾಗಿರ್ತೈತಿ. ಆದರೂ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳಕ್ಕೂ ಬರ್ತೈತಿ. ನಾನಿಲ್ಲೇ ಅದ್ರೊಳಗೆ ಖಾರನಾಗ ಉಪ್ಪು ಹಾಕೇನೆ ಅಂತ ಹೇಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ. ನೀವು ಬೇಕಾದ್ರೆ ನೋಡಿ ಹಾಕೋಬೋದು. ಈಗ ನೋಡಿರಿ ಇವನ್ನೆಲ್ಲ ಹಾಕಿನಲ್ರಿ. ಈಗ ಕಾಳು ಕುದಿಸಿದ್ದು ನೋಡಿರಿ, ಇವು ಮೊಳಕೆ ಕಾಳುಗಳನ್ನು ಕುದಿಸಿದ್ದು ಇದಕ್ಕೆ ಹಾಕ್ಕೊಳಕ್ತಾನೆ. ನೋಡಿರಿ ಎಷ್ಟು ಚಂದ ಮೊಳಕೆ ಬಂದವು. ಮನೆಯಲ್ಲಿ ನೀವು ಈ ಥರ ಮೊಳಕೆ ಹೊಡಿಸ್ಬಿಟ್ರೆ ಅದ್ರ ಖುಷಿನೇ ಬೇರೆ ಇರ್ತೈತಿ. ಭಾಳ ಚಂದ ಖುಷಿ ಮೊಳಕೆ ಬಂದಿರ್ತಾವೆ ನೋಡಿರಿ. ಈಗ ಇವೆಲ್ಲ ಕುದಿಸಿದ ಕಾಳನ್ನು ನಾನು ಈ ಒಗ್ಗರಣೆಗೆ ಹಾಕ್ಕೊಳಕ್ತಾನೆ ರೀ. ಇದನ್ನಷ್ಟು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ಬೇಕ್ರಿ ಅದನ್ನ ಚಂದಂಗೆ. ಅದನ್ನು ಒಗ್ಗರಣೆ ಒಳಗೆ ಆ ಮೊಳಕೆ ಕಾಳುಗಳನ್ನು ಕುದಿಸಿದ್ದೆಲ್ಲ ಹಾಕಿನ ಮತ್ತೊಂದು ಸಲ ಹಿಂಗೆ ಕೈ ಆಡಿಸ್ಬೇಕ್ರಿ. ನೀರು ಬೇಕಾದ್ರೆ ನೀವು ಸ್ವಲ್ಪ ಹಾಕೋಬೋದು. ಅವೆಲ್ಲ ಕುದ್ದಿರ್ತಾವೆ, ನೀರಿನ ಅವಶ್ಯಕತೆ ಇಲ್ಲ. ಎಲ್ಲನೂ ಕುದ್ದ ಅವು ನೀರೂ ಇರ್ತೈತೆ ಅದ್ರೊಳಗೆ ಕಾಳ್ನಾಗ ನೋಡಿರಿ. ಈಗ ಒಂದು ಸ್ವಲ್ಪ ನೀರು ಇರೋದ್ರಿಂದ ಅಷ್ಟ್ರಾಗನ ಅವು ಸ್ಟೀಮ್ ಮೇಲೆ ಬೆಂದ್ರೆ ಬರ್ತೈತಿ. ಈಗ ಮುಚ್ಚಿಟ್ರೂ ಅವು ಬೆಂದು ಬಿಡ್ತಾವ್ರಿ ನೋಡಿರಿ. ಈಗ ಎಷ್ಟು ಚಂದ ಕಾಳನ್ನು ಕುದ್ದವ್ರಿ, ಅದಕ್ಕೆಲ್ಲ ಒಗ್ಗರಣೆನೂ ಹಾಕೈತಿ, ಎಲ್ಲ ಪಲ್ಯ ರೆಡಿ ಆಗತ್ರಿ. ಈಗ ಎಷ್ಟು ಈಜಿ ಐತಿ, ಮಾಡೋದನ್ನು ಭಾಳ ಸುಲಭ ಐತಿದು. ಮತ್ತು ಮನೆಯಲ್ಲಿ ಮಾಡೋದ್ರಿಂದ ಭಾಳ ಒಂದು ಆರೋಗ್ಯಕರವಾದ ಪಲ್ಯ ಅನ್ನಿಸ್ತತಿದು. ಅದ್ರಾಗ ಎಷ್ಟು ವಿಟಮಿನ್ ಅದಾವ ಅಷ್ಟು ಅದಕ್ಕಿಂತ ಆರೋಗ್ಯ ಮನ್ಯಾಗ ಮಾಡೋದೈತಲ್ರಿ ಅದು ರೀ. ಯಾಕಂದ್ರೆ ಮೊಳಕೆ ಮನೆಯಲ್ಲಿ ಬರೆಸಿ ಮಾಡ್ತೀವಲ್ರಿ ಅದಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್. ಈಗ ಒಂದು ಸ್ವಲ್ಪ ನಾನು ಮುಚ್ಚಿಡ್ತೀನಿ. ಇದನ್ನ ಮುಚ್ಚಿಟ್ಟು ಅದನ್ನು ತೆಗೆದ್ಬಿಟ್ರೆ ನೋಡಿರಿ ಎಷ್ಟು ಮಸ್ತ್ ಆಗಿರ್ತೈತಿ. ಈಗೆಲ್ಲ ನೀರು ಹೋದು ಅಲ್ರಿ, ನೀರು ಹೋದು ಈಗ ಹತ್ತು ಪಲ್ಯ ಮುಗಿದ್ಬಿಡ್ತೀರಿ. ಅದು ಇಷ್ಟಿರ್ತೈತಿ. ಒಳ್ಳೆ ಒಂದು ಆರೋಗ್ಯಕರವಾದ ಪಲ್ಯ. ನೀವು ಒಂದು ಸಲ ಮನೆಯಲ್ಲೇನ ಮೊಳಕೆ ಹೊಡಿಸಿ ಮಾಡಿ ನೋಡಿರಿ. ಇದ್ರೊಳಗೆ ಭಾಳ ಕಂಟೆಂಟ್ಸ್, ಪ್ರೋಟೀನ್ ಆಗಲಿ, ವಿಟಮಿನ್ಸ್ ಆಗಲಿ, ಎಲ್ಲ ನಾರಿನಾಂಶ ಎಲ್ಲ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ಎಲ್ಲಕ್ಕೂ ಇದು ಭಾಳ ಒಳ್ಳೇದೈತ್ರಿ. ಅದಕ್ಕೆ ಇದನ್ನು ಮಾಡಿ ತೋರ್ಸಾಕ್ತೇನೆ ನೋಡಿರಿ. ಈಗ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕ್ತೇನೆ. ಇದಕ್ಕೆ ಭಾಳ ಅಂದ್ರೆ ಬೆಸ್ಟ್ ಆರೋಗ್ಯಕರವಾದ ಒಂದು ಮೊಳಕೆ ಬರಿಸಿದ ಹೆಸರು ಕಾಳಿನ ಪಲ್ಯ. ಈಗ ನೋಡಿರಿ ಪೂರ್ತಿಯಾಗಿ ರೆಡಿ ಆಗೈತಿ. ಎಷ್ಟು ಮಸ್ತಾಗಿರ್ತೈತಿ. ಮತ್ತು ರೊಟ್ಟಿ ಜೊತೆ, ಚಪಾತಿ ಜೊತೆ ಇದನ್ನ ತಿನ್ನಕ್ಕಂತೂ ಇದು ಸಜ್ಜಿ ರೊಟ್ಟಿ ಜೊತೆ ಮೊಸರು ಚಟ್ನಿ ಎಲ್ಲ ಹಾಕ್ಕೊಂಡು ಇಂಥ ಕಾಳು ಪಲ್ಯ ಮಾಡಿ ಊಟ ಮಾಡಿಬಿಟ್ರೆ ರೀ ಭಾಳ ಅಂದ್ರೆ ಭಾಳ ಬೆಸ್ಟ್ ಊಟ ಆಗ್ತತಿ. ಭಾಳ ಟೇಸ್ಟಿ ಊಟ ಆಗ್ತತಿ. ನೀವು ಒಂದು ಸಲ ಇದೇ ಥರ ಮನೆಯಲ್ಲೇ ಮೊಳಕೆ ಬರಿಸಿ ಮಕ್ಕಳಿಗಾದರೂ ಕುದಿಸ್ಕೊಟ್ರೆ ಅದ್ರದ್ದು ಒಂದು ಇದು ಪ್ರೋಟೀನ್ ಅದು ಭಾಳ ಇರೋದ್ರಿಂದ ಅವಕ್ಕೂ ಹೆಲ್ತಿಗೆ ಒಳ್ಳೆಯದು. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.